ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಡಿ ಬಾಸ್ ಇನ್ಸ್ಪಿರೇಷನ್ಸ್ ಅಡ್ಮಿನ್ ಮಾತಾಡ್ತಾ ಇರೋದು. ನೆನ್ನೆ ರಾತ್ರಿ ಒಂದು ವಿಡಿಯೋ ನೋಡಿದೆ ಗುರು. ಆ ವಿಡಿಯೋದಲ್ಲಿ ಆ ಮಹಾತಾಯಿ ಹೇಳ್ತಿರೋ ಮಾತನ್ನ ಕೇಳ್ತಾ ಇದ್ರೆ ತುಂಬಾ ರೋಮಾಂಚನವಾಯ್ತು. ಅದ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ ಅನ್ಕೊಂಡೆ. ಸೊ ಮೊದಲು ಆ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ನಮ್ಮ ದರ್ಶನ ನನ್ನ ಮಗ ಇವನ್ ವಿನೋದ್ ರಾಜನ್ಗೆ ಆಶ್ರಮಕ್ಕೆ ಕಲ್ಲು ಮರಳು ಕೆಪ್ಪಣ ಎಲ್ಲ ಕೊಡ್ಸಿದಾರಂತೆ. ನಮ್ಗೆ ಇದು ವಿಷಯನೇ ಗೊತ್ತಿರ್ಲಿಲ್ಲ. ಅವ್ರು ಫ್ಯಾನ್ಸ್ ಹೇಳ್ತಿದಾರೆ ಅವ್ನ ಒಳಗೇನೆ ಎಲ್ರಿಗೂ ಸಹಾಯ ಮಾಡ್ತಿದ್ದಾನೆ. ಅವ್ನ್ ಗೊತ್ತೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತಿದ್ದಾರೆ, ತುಳಿತಾ ಇದಾರೆ. ನನಗ್ ಗೊತ್ತಿದೆ ಅವ್ರು ಯಾರ್ಯಾರು ಅಂತ. ನಾನು ಮಾತ್ರ ಅವ್ರನ್ನ 2-3 ಕಟ್ತೀನಿ. ನಾನು ಮುಲಾಜ ಇಲ್ಲ. ಎಲ್ಲಮ್ಮದ ನಾಯಕಲೆ ಭಯ ಬೀಳಿ ಮಗ, ನೀನು ಬಂದು ರಾಜಕೀಯಕ್ಕೆ ನಿಂದಿರ್ಬೇಕಲ್ಲ, ಹೊಸ ಪಕ್ಷ ಕಟ್ಟು. ನೀನ್ ಕರ್ನಾಟಕ ಜನನ ಅನ್ನ ಹಾಕಬೇಕು. ನೀನು ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದೆ. ಎದ್ದೇಳು, ನೀನು ಜೈಲಲ್ಲಿ ಇದ್ರು ಸ್ಟಡಿ ಮಾಡು. ನೀನು ತಿರ್ಗಾ ಬರ್ಬೇಕು. ನೀನು ಪಾಲಿಟಿಕ್ಸ್ಗೆ ಒಂದು ಅವ್ರನ್ನ ನರ ತೆಗಿಬೇಕು. ನೀನ್ ಬರ್ತೀಯ ಮಗನೇ. ಉದಾ ಇಲ್ಲಮ್ಮ, ಉದಾ ಇಲ್ಲ. ಇವ್ರು ಹೇಳೋ ಮಾತು ನಿಜ ಕೇಳಿ ಒಂಥರ ಮೈಯೆಲ್ಲ ರೋಮಾಂಚನವಾಗಿ ಗೂಸ್ ಬಂಪ್ಸ್ ಬಂತು. ನಮ್ ದೇಶದಲ್ಲಿ ಪವರ್ ಅಂದ್ರೆ ಅಧಿಕಾರ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಅಲ್ವಾ. ಇವತ್ತು ನಾವು ಏನೇ ಇರ್ಬೋದು, ನಮ್ಮ ಹತ್ರ ದುಡ್ಡು. ಒಂದು ಅಂಬಾನಿ ಅದಾನಿಯಿಂದ ಹಿಡ್ಕೊಂಡು ಸೋ ಕಾಲ್ಡ್ ಗ್ರೇಟೆಸ್ಟ್ ಬಿಲಿಯನರ್ಸ್ ಆಫ್ ದಿ ವರ್ಲ್ಡ್ ಪ್ರತಿಯೊಬ್ಬರಲ್ಲೂ ಇಲ್ಲದೆ ಇರೋದು ಏನಪ್ಪಾ ಅಂದ್ರೆ ಅದು ಅಧಿಕಾರ, ಪವರ್. ದುಡ್ಡು ಏನ್ ಗುರು, ಎಲ್ಲರೂ ದುಡಿತಾರೆ, ಓಕೆನಾ. ಒಬ್ಬ ಸೆಲೆಬ್ರಿಟಿಯಿಂದ ಹಿಡ್ಕೊಂಡು ಬಿಸ್ನೆಸ್ ಮ್ಯಾನ್ಗಳ ತನಕನೂ ಪ್ರತಿಯೊಬ್ಬರು ಕೂಡ ರಿಚೆಸ್ಟ್ ಪೀಪಲ್ ಆಫ್ ದಿ ವರ್ಲ್ಡ್. ಬಟ್ ಕೆಲವೊಂದು ಸಿಚುವೇಶನ್ ಅಲ್ಲಿ ಅವರು ಸಿಗಾಕೊಂಡಾಗ ಅದರಿಂದ ಆಚೆ ಬರಕ್ಕೆ ಅಥವಾ ಅದರಲ್ಲಿ ಕೆಲವೊಂದು ಸೌಲಭ್ಯಗಳನ್ನ ಪಡೆಯಕ್ಕೆ ಅವ್ರಿಗೆ ಏನಾದ್ರೂ ಒಂದು ಪವರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಇದು ನಮ್ ದರ್ಶನ್ ಸರ್ಗೂ ಒಳಗಡೆ ಹೋಗಿದ್ಮೇಲೆ ಅವ್ರು ಅನುಭವಿಸಿರುವಂತ ಕೆಲವೊಂದು ನೋವಾಗಿರ್ಬೋದು, ಒಂದು ಹಾಸಿಗೆ ದಿಂಬಿಗಾಗಿ ತಿಂಗಳಿಗಾಟ್ಲೆ ಓಡಾಡ್ತಿರೋದಾಗಿರ್ಬೋದು, ಇವೆಲ್ಲ ನೋಡಿದ್ರೆ ಅವ್ರಿಗೂ ಅನ್ಸಿರುತ್ತೆ ಪವರ್ ಅನ್ನೋದು ಎಷ್ಟು ಇಂಪಾರ್ಟೆಂಟು. ಇಫ್ ಇನ್ ಕೇಸ್ ಅವರು ಕೂಡ ರಾಜಕಾರಣದಲ್ಲಿ ಇದ್ದಿದ್ರೆ ಇವತ್ತು ಅವರ ಪರಿಸ್ಥಿತಿ ಹೇಗಾಗಿರ್ತಾ ಇತ್ತು ಅನ್ನೋದು ಅವ್ರಿಗೂ ಕೂಡ ಒಂದು ಗಮನಕ್ಕೆ ಬಂದಿರುತ್ತೆ. ರಾಜಕೀಯ ಅನ್ನೋದು ಹೊಲ್ಸು ಅಂತ ಕೆಲವೊಬ್ರು ನಾವು ಅನ್ಕೊಂತೀವಿ. ಬಟ್ ಸರಿಯಾದ ವ್ಯಕ್ತಿ ರಾಜಕಾರಣ ಮಾಡಿದ್ರೆ ಸಮಾಜಕ್ಕೆ ಅವನು ಕೋಟ್ಯಾಂತರ ಜನಗಳಿಗೆ ಒಳ್ಳೇದನ್ನ ಮಾಡ್ಬೋದು. ಆ ದೃಷ್ಟಿಕೋನದಲ್ಲಿ ನನ್ಗೂ ಕೂಡ ನಮ್ ಡಿ ಬಾಸ್ ಅವರು ಈ ಕೇಸಲ್ಲಿ ಸಿಗಾಕೊಳ್ಳೋಕ್ಕಿಂತ ಮುಂಚೆ ಯಾವುದೇ ರೀತಿ ಇವ್ರು ರಾಜಕೀಯಕ್ಕೆ ಬರ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಏನ್ ಆಸೆಗಳು ಇರ್ಲಿಲ್ಲ. ಬಟ್ ಒನ್ಸ್ ಅವರು ಒಳಗಡೆ ಹೋಗಿ ಅನುಭವಿಸಿದ ಆ ನೋವಾಗಿರ್ಬೋದು, ಈ ಘಟನೆಗಳೆಲ್ಲ ಆದ್ಮೇಲೆ ನಮ್ ದರ್ಶನ್ ಸರ್ ರಾಜಕೀಯಕ್ಕೆ ಬರೋದು ಕನ್ಫರ್ಮು ಅಂತ ನನ್ಗೆ ಅನ್ಸ್ತಾ ಇದೆ. ಬಟ್ ಬರ್ಬೇಕು, ಯಾಕಂದ್ರೆ ನಾವು ಈ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇವೆರಡರ ಮಧ್ಯೆ ಹೊಡೆದಾಡ್ತಾ ಇದೀವಲ್ಲ. ನಮ್ಮ ರಾಜ್ಯದಲ್ಲೂ ಒಂದು ಪ್ರಬಲವಾದ ರೀಜನಲ್ ಪಾರ್ಟಿ ಬೇಕು. ಅದನ್ನ ಮುಂಚೆ ಎಲ್ರು JDS ಅಲ್ಲಿ ಕಂಡ್ರು. ಬಟ್ ಅದು ಇವಾಗಿರೋ ಅವರ ಪರಿಸ್ಥಿತಿಗೆ, ಅವ್ರ ಮನೆಯಲ್ಲಾದಂತ ಸಮಸ್ಯೆಗಳಿಗೆ ಅವರೇನೋ ಸ್ಟ್ರಾಂಗ್ ರೀಜನಲ್ ಪಾರ್ಟಿ ಆಗೋದಂತೂ ಡೌಟು, ಆಗೋದೇ ಇಲ್ಲ ಬಿಡಿ. ಸೊ ದರ್ಶನ್ ಸರ್ ಮತ್ತು ಈ ಉಪೇಂದ್ರ ಸರ್ ಅಂತವ್ರು ನಿಜವಾಗ್ಲೂ ರಾಜಕೀಯಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ರಾಜ್ಯಕ್ಕೆ ನಿಜವಾಗ್ಲೂ ಇವರಿಂದ ಒಳ್ಳೆ ಕೊಡುಗೆಗಳನ್ನ ನಿರೀಕ್ಷಿಸಬಹುದು ಕೂಡ. ಆ ಮಹಾತಾಯಿ ಹೇಳಿರೋ ಮಾತು ನಿಜ ಆಗ್ಲಿ. ಯಾಕಂದ್ರೆ ನಾನು ಉತ್ತರ ಕರ್ನಾಟಕದವನೇ, ಆಯ್ತಾ. ನೀನೇನು ಲೇಪ ಉತ್ತರ ಕರ್ನಾಟಕ ಭಾಷೆನೇ ಮಾತಾಡಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ. ನಮಗ್ ಆ ಭಾಷೆನೂ ಬರ್ತೈತಿ, ಈ ಭಾಷೆನೂ ಬರ್ತೈತಿ. ಬೆಂಗಳೂರಿನಾಗ ಸ್ವಲ್ಪ ಬಾಳ ಜೀವನ ಮಾಡಿರೋದ್ರಿಂದ ಸೊ ಇಲ್ಲಿಂದು ಭಾಷೆ ರೂಢಿ ಆಗ್ಬಿಟ್ಟೈತಿ. ಸೊ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲಮ್ಮ ಮತ್ತೆ ಅವರನ್ನ ಪೂಜಿಸುವ ಈ ಮಹಾಭಕ್ತೆಯರು, ಇವ್ರದ್ದು ಪ್ರಾಮುಖ್ಯತೆ ಬಹಳ. ಎಷ್ಟೋ ಮಾತುಗಳು ಇವ್ರು ಹೇಳೋ ತರ ಆಗ್ತಾ ಇರುತ್ತೆ. ಅಂಡ್ ಅದನ್ನ ನಾನು ಖುದ್ದು ನೋಡಿದ್ದೀನಿ ಕೂಡ. ಈ ಕೇಸಿಂದ ಅವರು ಆಚೆ ಬರಕ್ಕೆ ಇನ್ನೂ ಅದೆಷ್ಟು ವರ್ಷಗಳಾಗುತ್ತೋ ನನಗಂತೂ ಗೊತ್ತಿಲ್ಲ. ಒನ್ಸ್ ಸಂಪೂರ್ಣವಾಗಿ ಆಚೆ ಬಂದ್ಮೇಲೆ ರಾಜಕೀಯಕ್ಕೆ ಧುಮುಕೋದು ಗ್ಯಾರಂಟಿ ಅಂತ ನನ್ಗಂತೂ ಅನಿಸ್ತಾ ಇದೆ. ಬಟ್ ಸದ್ಯಕ್ಕೆ ನನ್ಗೂ ಕೂಡ ನಿಮ್ಮೆಲ್ಲರ ತರ ಇರೋ ಒಂದೇ ಒಂದು ಬೈಕ್ ಅಂದ್ರೆ ಆದಷ್ಟು ಬೇಗ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು ಆಚೆ ಬರ್ಬೇಕು. ಅನುಭವಿಸುತ್ತಿರುವ ನೋವಿಂದ ಅದರದ್ದು ಆಪರೇಷನ್ ಮಾಡಿಸ್ಕೊಂಡು 1 ವರ್ಷ ಕಂಪ್ಲೀಟ್ ಬೆಡ್ ರೆಸ್ಟ್ ತಗೊಂಡು ಆದಷ್ಟು ಬೇಗ ಸಿನಿಮಾಗಳನ್ನ ಸ್ಟಾರ್ಟ್ ಮಾಡಬೇಕು. ಆಮೇಲೆ ರಾಜಕೀಯ ನೋಡ್ಕೊಳ್ಳೋಣ. ಬಿಕಾಸ್ ಅದು ಡಿ ಬಾಸ್ ಅಂತ ವ್ಯಕ್ತಿಗಳಿಗೆ 100% ಸೂಟ್ ಆಗುತ್ತೆ ಆ ರೋಲು. ಅಲ್ಲ ಗುರು, ನಾನು ಒಂದು 15 ವರ್ಷದಿಂದ ನೋಡ್ತಾ ಇದ್ದೀನಿ ನಮ್ ಬಾಸು ಪ್ರತಿಯೊಂದು ಎಲೆಕ್ಷನ್ ಅಲ್ಲಿ ಅದೆಷ್ಟೋ ರಾಜಕಾರಣಿಗಳಿಗೆ ಹೋಗಿ ಕ್ಯಾನ್ವಾಸ್ ಮಾಡ್ಕೊಟ್ಟು ಎಷ್ಟು ಸಪೋರ್ಟ್ ಮಾಡ್ತಾರೆ. ಇನ್ ಕೆಲವೊಬ್ರಂತರೂ ಕರ್ನಾಟಕನೇ ಬೆಚ್ಚಿ ಬೀಳ್ಸೋ MP ಆದ್ರೂ ಬಿಡಿ. ಆದ್ರೆ ಪ್ರತಿಯೊಬ್ರು ಎಷ್ಟು ದರ್ಶನ್ ಸರ್ ಇಂದ ಸಹಾಯ ತಗೊಂಡ್ರು. ಬಟ್ ಇವತ್ತು ಯಾರು ಒಬ್ಬರಾದ್ರೂ ಅವ್ರಿಗೆ ಯಾರಾದ್ರೂ ಒಬ್ಬ MLA ಒಬ್ಬ MP ಸಪೋರ್ಟ್ ಮಾಡಿದ್ರ? ಇದೆಲ್ಲ ನೋಡಿದ್ಮೇಲೆನೆ ನನ್ಗೂ ಅನ್ಸಿದ್ದು, ಇವರೇ MP ಅಥವಾ MLA ಆಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ. ಗುರು, ನಮ್ ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ. ಅದು MP ಆದ್ರೂ ಸರಿ, MLA ಆದ್ರೂ ಸರಿ ಅಂತ ಹೇಳಕ್ ಹೋಗ್ಬೇಡ್ರಪ್ಪ. ಕೆಲವೊಂದ್ ಸಾರಿ ನಮ್ ದೇಶದಲ್ಲಿ ಕಾನೂನು ಬುಕ್ಕಲ್ಲಿ ಇರೋದೇ ಬೇರೆ, ಇನ್ ರಿಯಾಲಿಟಿನೇ ಬೇರೆ. ಅದು ಅನುಭವಿಸಿದವ್ರಿಗೆ ಗೊತ್ತಿರತ್ ಬಿಡ್ರಪ್ಪ. ಒಬ್ಬ ಸೆಲೆಬ್ರಿಟಿ ಆಗಿದ್ಕೊಂಡು ಸಾವಿರಾರು ಕುಟುಂಬಗಳಿಗೆ ಹೆಲ್ಪ್ ಮಾಡಿದ್ರೆ, ಅದೇ ಒಬ್ಬ ರಾಜಕಾರಣಿಯಾಗಿ
ಕೋಟ್ಯಾಂತರ ಜನಗಳಿಗೆ ಹೆಲ್ಪ್ ಮಾಡ್ಬೋದು. ಆ ಭಾಗ್ಯ ನಮ್ ದರ್ಶನ್ ಸರ್ಗೂ ಸಿಗ್ಲಿ. ಪವರ್ ಹ್ಯಾಸ್ ಇಟ್ಸ್ ಟ್ರೂ ವರ್ತ್ ವೆನ್ ಇಟ್ ಈಸ್ ವಿತ್ ರೈಟ್ ಪರ್ಸನ್ ಅಂತೆ. ಅಂದ್ರೆ ಅಧಿಕಾರಕ್ಕೆ ಪ್ರಾಮುಖ್ಯತೆ ಬರ್ಬೇಕಂದ್ರೆ ಆ ಅಧಿಕಾರ ಅನ್ನೋದು ಸರಿಯಾದ ವ್ಯಕ್ತಿ ಕೈಯಲ್ಲಿದ್ರೆ ಅದಕ್ಕೆ ಬರುತ್ತಂತೆ. ಸೊ ನಮ್ ದೇಶದಲ್ಲಿ ರಾಜಕಾರಣಿಗಳು ಏನಾದ್ರೂ ತಮ್ ಕೆಲ್ಸನ ನಿಯತ್ತಾಗಿ ಮಾಡ್ಬಿಟ್ಟಿದ್ರಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ನಮ್ ದೇಶ ಮಹಾತ್ಮ ಗಾಂಧಿ ಅವ್ರು ಹೇಳಿರೋ ತರ ಯಾವತ್ತೋ ರಾಮರಾಜ್ಯ ಆಗ್ಬೇಕಾಗಿತ್ತು. ಬಟ್ ಯಾರು ಕೂಡ ತಮ್ ಕೆಲ್ಸನ ಕರೆಕ್ಟ್ ಆಗಿ ಮಾಡದೇ ಇರೋದ್ರಿಂದನೇ ಇವತ್ತು ಬಡತನ, ನಿರುದ್ಯೋಗ, ಈ ಜಾತಿ, ಮತ ಮತ್ತೆ ಧರ್ಮಗಳ ಮಧ್ಯೆ ಹೊಡೆದಾಟ ಆಡೋದು ಯಾವತ್ತೂ ನಿಲ್ತಾನೆ ಇಲ್ಲ. ತಮಿಳ್ನಾಡಲ್ಲಿ ವಿಜಯ್ ದಳಪತಿ ಅವರು ರಾಜಕೀಯ ಪ್ರವೇಶ ಮಾಡೇ ಬಿಟ್ರು. ಅವರು ಅಲ್ಲಿ ರಾಜಕೀಯಕ್ಕೆ ಪ್ರವೇಶ ಮಾಡೋದಕ್ಕೆ ಒಂದು ಪ್ರಮುಖ ಕಾರಣ ಅಂದ್ರೆ ಅವ್ರಿಗಿದ್ದಂತ ಹ್ಯೂಜ್ ಫ್ಯಾನ್ ಬೇಸ್, ಅದೇ ಅವ್ರದ್ದು ಗ್ರೇಟೆಸ್ಟ್ ಮೋಟಿವೇಶನ್. ಸೊ ಆ ತರ ನಾವು ಕರ್ನಾಟಕದಲ್ಲಿ ಏನಾದ್ರೂ ಊಹೆ ಮಾಡ್ಕೊಂಡ್ರೆ ಈ ಅಪ್ಪನ್ಗಿರುವಂತ ಕ್ರೇಜು, ಆ ಫ್ಯಾನ್ ಬೇಸು ಅನ್ನೋದು ನೆಕ್ಸ್ಟ್ ಲೆವೆಲ್ ಬಿಡಿ. ಆ ಮಹಾತಾಯಿ ಹೇಳಿರೋ ಮಾತು ಸತ್ಯ ಆಗ್ಲಿ. ಆದಷ್ಟು ಬೇಗ ಎಲ್ರು ದೀಪಾವಳಿ ಆಚರಿಸ್ತಾ ಇದ್ದೀರಾ, ಬಟ್ ನಮ್ಮ ದೀಪಾವಳಿ ಇನ್ನು ನಿಜವಾಗ್ಲೂ ಬಂದೇ ಇಲ್ಲ. ಆದಷ್ಟು ಬೇಗ ನಮ್ ದರ್ಶನ್ ಸರ್ ಬದುಕಲ್ಲಿ ಬೆಳಕು ಬರ್ಲಿ, ಬೇಗ ಆಚೆ ಬಂದು ಆಪರೇಷನ್ ಮಾಡಿಸ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ಲಿ. ಆಮೇಲೆ ರಾಜಕೀಯ ಕತೆ ಇದ್ದೇ ಇದೆ. ನಿಮ್ಗೇನನ್ಸುತ್ತೆ ಡಿ ಸೆಲೆಬ್ರಿಟೀಸ್? ನಮ್ ಬಾಸು ರಾಜಕೀಯಕ್ಕೆ ಬರ್ಬೇಕು ಅಂತೀರಾ ಅಥವಾ ಬೇಡ ಅಲ್ಲೇ ಸಿನಿಮಾದಲ್ಲೇ ಇರ್ಲಿ, ಆದಷ್ಟು ಬೇಗ ಹೊರಗಡೆ ಬಂದು ಮೂವಿ ಸ್ಟಾರ್ಟ್ ಮಾಡ್ಲಿ ಅಂತೀರಾ? ಹೇಳ್ರಪ್ಪ ಕಮೆಂಟಲ್ಲಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರು ಖುಷಿಯಾಗಿರಿ. ಜಾತಿ ಧರ್ಮದ ಹೆಸರಲ್ಲಿ ಹೊಡೆದಾಡಕ್ ಹೋಗ್ಬೇಡಿ. ಇವತ್ತು ನಿಮ್ ಲೈಫಲ್ಲಿ ದೀಪಾವಳಿ ಇಲ್ದೇ ಇದ್ರು ಒಂದೆಲ್ಲ ಒಂದಿನ ಖಂಡಿತ ದೀಪಾವಳಿ ಬಂದೇ ಬರುತ್ತೆ. ಅಲ್ಲಿ ತನಕ ಎಲ್ರು ಶ್ರಮ ವಹಿಸಿ ಕೆಲಸ ಮಾಡ್ತಾ ಇರಿ. ನಿಮ್ಮ ಪೇಷನ್ಸು, ಹಾರ್ಡ್ ವರ್ಕು ಮತ್ತೆ ಸ್ಯಾಕ್ರಿಫೈಸು ಒಂದಲ್ಲ ಒಂದು ದಿನ ನಿಮ್ಗೆ ಲೈಫಲ್ಲಿ ನೀವು ಅನ್ಕೊಂಡಕ್ಕಿಂತ ದೊಡ್ಡ ದೀಪಾವಳಿನ ತಗೊಂಡ್ಬರ್ತವೆ. ಆ ನಂಬಿಕೆ ಇರಲಿ. ಯಾರಿಗ್ ಗೊತ್ತು, ಮುಂದೆ ನೀವೇ ದೇಶದ ಪ್ರಧಾನಿ ಅಥವಾ ರಾಜ್ಯದ ಮುಖ್ಯಮಂತ್ರಿ ಆಗಬಹುದು. ಟೈಮ್ ಅನ್ನೋದು ಯಾರಪ್ಪನ ಮನೆ ಸೊತ್ತು ಅಲ್ಲ. ಇವತ್ತು ಯಾರ್ಯಾರು ದೊಡ್ಡ ಪೊಸಿಷನ್ ಅಲ್ಲಿ ಇದಾರೋ ಅವ್ರಿಗೆ ಯಾವತ್ತೂ ಕೂಡ ಆ ಪೊಸಿಷನ್ ಅಲ್ಲಿ ನಾವು ಒಂದಿನ ಹೋಗ್ತೀವಿ ಅನ್ನೋದು ಕನಸು ಕೂಡ ಇರಲ್ಲ. ಬಟ್ ಇವತ್ತು ಅವರು ಆ ಪೊಸಿಷನ್ ಅಲ್ಲಿ ಇದ್ದಾರೆ, ಅದು ಅವರ ಟೈಮು, ಪರಿಶ್ರಮ, ಅವರ ಹಾರ್ಡ್ ವರ್ಕು. ಸೊ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ.